ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂದರೆ, ದೇವಸ್ಥಾನದಲ್ಲಿ ಮಕ್ಕಳಾಗದಿರೋ ಮಕ್ಕಳಾಗುತ್ತೆ, ಒಂದು ಅಕ್ಕೆ ಕಟ್ಕೊಂಡ್ರೆ, ಮತ್ತು ದೇವಭೂತ ಹಿಡ್ದಿರೋ ಅವರೆಲ್ಲ ದೇವಭೂತ ಬಿಡಿಸ್ತಾರೆ ಇಲ್ಲೆಲ್ಲ ಮತ್ತು ಸ್ವಲ್ಪ ಹೆಸರುವಾಸಿಯಾಗಿರೋ ದೇವಸ್ಥಾನ ಇದು. ಕನಕಪುರದ ಪಕ್ಕ ಅಸ್ಲು ಗ್ರಾಮದಲ್ಲಿ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಮುತ್ತಪ್ಪನ ದೇವಸ್ಥಾನ ಅಂತ ಕರೀತಾರೆ. ಇವತ್ತು ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಅಲ್ಲಿ ಇವತ್ತು ಆ ದೇವಸ್ಥಾನ ತೋರಿಸ್ತೀವಿ, ಹೆಂಗಿದೆ ಅಕ್ಕಪಕ್ಕ ವ್ಯೂ ಹೆಂಗಿದೆ, ಜಾಗ ಎಲ್ಲ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ದೇವಸ್ಥಾನ ಈ ಥರ ಸುಂದರವಾದ ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ. ತುಂಬ ಸಖತ್ತಾಗಿದೆ. ನೋಡಿ, ತೆಂಗಿನ ಮರಗಳಿದೆ, ಸುತ್ತ ಹೊಲ ಗದ್ದೆಗಳಿದೆ, ಹೊಲ ಗುಡ್ಡ ಬೆಟ್ಟ, ತುಂಬ ಸಖತ್ತಾಗಿದೆ. ದೇವಸ್ಥಾನ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ನೋಡಿ ಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ನೋಡಿ, ನಾ ಈಗ ನೆಲ್ಲಿಕಾಯಿ ಮರಕ್ಕೆ ಎರಡು ನಿಂತಿದ್ದೀವಿ. ಮರ ಇದು ನೋಡಿ, ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದೆ. ನೋಡಿ, ನೋಡೋಕ್ಕೆ ಸಖತ್ತಾಗಿದೆ. ನೋಡಿ, ಇದೇ ದೇವಸ್ಥಾನ. ನೋಡಿ, ದೇವಸ್ಥಾನದ ಮುಂದೆ ಎರಡು ಕಂಬ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ. ಯಾರಿಗೆ ಮಕ್ಕಳಾಗಿಲ್ಲ, ದೇವಭೂತ ಹಿಡಿದಿದೆ, ಮತ್ತೇನೇ ತೊಂದರೆ ಇದ್ದರೂ ಈ ದೇವ್ರ ಹತ್ರ ಬಂದು ಕೇಳ್ಕೊಳ್ಳಿ, ಅದಕ್ಕೆ ಪರಿಹಾರ ಕೊಡ್ತಾನೆ ದೇವರು. ನೋಡಿ, ನಾವು ಹೋದಾಗ ಪೂಜೆ ನಡೀತಿದೆ. ಜನಗಳು ಎಲ್ಲ ನಿಂತ್ಕೊಂಡು ದರ್ಶನ ಮಾಡ್ತಿದ್ದಾರೆ, ಪೂಜಾರಪ್ಪನ ಪೂಜೆ ಮಾಡ್ತಿದ್ದಾರೆ. ಆಂಜನೇಯನ ಮುತ್ತಪ್ಪಲ್ಲಿ ಈ ಥರ ಇದೆ, ಆ ಥರ ಮೂರ್ತಿ ಇದೆ. ನನ್ನ ಮಗ ಈಚೆ ಕಡೆ ನಿಂತಿದ್ದ ಪ್ರಸಾದ ಕೊಡ್ತಿದ್ದೋ, ಅದನ್ನ ನಾನು ನಮ್ಮ ಮಿಸ್ಸಸ್ಸು ತಿಂತಾಯಿದ್ದೀವಿ. ಪಂಚಾಮೃತ ಮಾಡ್ತಿದ್ರು. ನಾನು ನನ್ನ ಮಗ ನಮ್ಮ ಮಿಸ್ಸಸ್ಸು ಮತ್ತು ಈಚೆ ಕಡೆ ಬಂದು ಈಸ್ಕೊಂಡು, ನನ್ನ ಮಗ ತಿನ್ನು ಅಂದರೆ ತಿಂತಿಲ್ಲ. ಪಂಚಾಮೃತ ಸಖತ್ತಾಗಿತ್ತು. ನಮ್ಮ ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನನ್ನ ಮಗಂಗೆ ಮಂತ್ರ ಕಟ್ಟಿಸೋಣ ಅಂತ ಒಳಗಡೆ ಹೋದೋ. ಅಲ್ಲಿ ಮತ್ತೆ ಪೂಜಾರಪ್ಪನವರು ಮಂಗಳಾರತಿ ಕೊಡ್ತಿದ್ರು ಬೇರೆಯವ್ರಿಗೆ ಪೂಜೆ ಮಾಡಿ. ನಾನು ನನ್ನ ಮಗನ ಮಂತ್ರ ಕಟ್ಟಿಸೋಣ ಅಂದ್ಬಿಟ್ಟು ಇಲ್ಲಿ ಬಂದೋ. ಅವ್ನು ಮಂತ್ರ ಕಟ್ಸೋಕೆ ಹೋದಾಗ ಹೆದ್ರಿಕೊಂಡಿದ್ದ. ಅವ್ನು ಹುಷಾರಿರಲಿಲ್ಲ, ಮೊದಲೇ ಜ್ವರ ಇತ್ತು, ಅದಕ್ಕೋಸ್ಕರ ಮಂತ್ರ ಕಟ್ಟಿಸೋಣ ಅಂತ ಹೋಗಿದ್ದು. ಅವ್ನು ಮಂತ್ರ ಕಟ್ಟಿದ ತಕ್ಷಣ ಹೆದರಿಕೊಂಡು ಹೇಳ್ತಿದ್ದ. ಇದು ನೋಡಿ, ಕರಿಯಣ ಕೆಂಚಣ ಅಂತ ದೇವರು ಇದು. ನೋಡಿ, ಈಚೆ ಕಡೆ ಬಂದ್ಬಿಟ್ಟು ನಾನು ಕರ್ಪೂರ ಹಾಕಿ ದೇವರಲ್ಲಿ ಕೇಳಿಕೊಂಡೆ, ಒಳ್ಳೇದು ಮಾಡಪ್ಪ, ನನ್ನ ಕಷ್ಟಗಳ ಪರಿಹಾರ ಮಾಡಪ್ಪ ಅಂದ್ಬಿಟ್ಟು ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ನನ್ನ ಮಗನ ಜೊತೆಲಿ ನಿಂತಿದ್ದ. ದೇವರಲ್ಲಿ ಹಿಂಗೆ ಕೇಳಿಕೊಂಡು ನಿಂತ್ಕೊಂಡೆ. ನೀವು ಬನ್ನಿ ನೋಡಿ, ತನ್ನ ಕಷ್ಟಗಳೆಲ್ಲ ಹೇಳ್ಕೊಳ್ಳಿ, ದೇವ್ರು ಪರಿಹಾರ ಮಾಡ್ತಾನೆ. ನನ್ನ ಮಗನು ಕೈ ಮುಗಿಸಿ ಅಲ್ಲಿಂದ ನಾವು ದೇವಸ್ಥಾನದ ಹಿಂದ್ಗಡೆ ಬಂದು ನೋಡಿ, ಜನಗಳೆಲ್ಲ ಭಕ್ತಾದಿಗಳೆಲ್ಲ ದೇವ್ರ ದರ್ಶನ ಮಾಡಿಬಿಟ್ಟು ಕಾಯ್ತಿದ್ದಾರೆ. ನೋಡಿ, ಎಲ್ಲ ಪಕ್ಕ ದೇವಸ್ಥಾನದ ಪಕ್ಕ ಇದಿರೋದು. ನೋಡಿ, ಜನಗಳೆಲ್ಲ ಹಂಗೆ ಕೂತಿದ್ದಾರೆ. ನೋಡಿ, ದೇವಸ್ಥಾನದ ಗೋಪುರ ಇದು. ನೋಡಿ, ಎಷ್ಟು ಚೆನ್ನಾಗಿದೆ ಗೋಪುರ. ಅಲ್ಲೇ ಆಂಜನೇಯನ ಮೂರ್ತಿನೂ ಇದೆ. ನೋಡಿ, ದೇವಸ್ಥಾನದ ಹಿಂದೆ ಹಿಂಗೆ ಬೆಟ್ಟಗಳಿದೆ. ನೋಡೋಕೆ ತುಂಬ ಸಖತ್ತಾಗಿದೆ. ನೋಡಿ, ಎಷ್ಟು ಸಖತ್ತಾಗಿದೆ. ನೋಡಿ, ಹೊಲ ಗದ್ದೆಗಳು. ನೋಡಿ, ಇದು ಬಂಡೆಗಳು ನೋಡಿದ ತಕ್ಷಣ ಒಂದು ವಿಸ್ಮಯ. ಯಾಕೆ ಹೇಳಿ, ಇದು ಆಂಜನೇಯನ ಮುಖ. ಜೈ ಶ್ರೀರಾಮ್.